ದೆವ್ವಕ್ಕೂ ಕಾಮ ಕ್ರೋಧ ದ್ವೇಷ ಅನ್ನೋದೆಲ್ಲ ಇದೆ ಅನ್ನೋದನ್ನ ಈ ಸಿನಿಮಾ ನೋಡಿ ಪ್ರತಿಯೊಬ್ರು ತಿಳ್ಕೊಂತೀರಾ ಅಂತ ಹೇಳ್ತೀನಿ. ಈ ಸಿನಿಮಾ ರಿಲೀಸ್ ಆಗಿರೋದು 2025 ಅಲ್ಲಿ. ಈ ಸಿನಿಮಾದ ಹೆಸರು ಬಂದು ಶಾಂಬಲ ಅಂತ. ಈ ಸಿನಿಮಾದ ಪ್ಲಾಟ್ ಏನಾಗಿರುತ್ತೆ ಅಂದ್ರೆ, ಒಂದು ಚಿಕ್ಕ ಊರಲ್ಲಿ ಅವ್ರ ಲೈಫ್ ಎಲ್ಲ ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ಆಗಿ ಒಂದು ದಿನ ಆಕಾಶದಿಂದ ಒಂದು ಕಲ್ ಬಂದು ಆ ಊರಿಗೆ ಬೀಳುತ್ತೆ. ಆ ಕಲ್ ಬಂದ್ ಬಿದ್ಮೇಲೆ ಆ ಊರಲ್ಲಿ ಎಲ್ಲಾ ತರ ವಿಚಿತ್ರಗಳು ನಡೆಯಕ್ ಶುರು ಆಗುತ್ತೆ. ಹಸು ಹಾಲ್ ಕರಿಯಕ್ ಹೋದ್ರೆ ಅದ್ರಲ್ಲಿ ಬ್ಲಡ್ ಬರ್ತಾ ಇರುತ್ತೆ, ಒಬ್ಬೊಬ್ರು ಸಾಯಕ್ ಶುರು ಆಗ್ತಾರೆ. ಇದು ನೋಡ್ದಂತ ಊರವ್ರಿಗೆ ತುಂಬಾನೇ ಭಯ ಆಗಿ ಕೊನೆಗೆ ಪೂಜೆ ಮಾಡಿಸ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಬಂದು ಒಬ್ಬ ಸೈಂಟಿಸ್ಟ್ ಕೂಡ ಆಗಿರ್ತಾನೆ. ಅಲ್ಲಿರೋ ಮೇಲ್ ಅಧಿಕಾರಿಗಳು ಹೇಳ್ತಾರೆ, ಇಲ್ಲಿ ಒಂದು ಕಲ್ ಬಿದ್ದಿದೆ, ನೀನ್ ಹೋಗಿ ಟೆಸ್ಟ್ ಮಾಡಿ ಏನಿದೆ ಅಂತ ತಿಳ್ಕೊಂಬ ಅಂತ ಹೇಳಿ ನಮ್ಮ ಹೀರೋನ ಕಳಿಸ್ತಾರೆ. ನಮ್ಮ ಹೀರೋಗೆ ಯಾವುದೇ ಕಾರಣಕ್ಕೂ ದೇವ್ರು ದೆವ್ವ ಅನ್ನೋದು ನಂಬಿಕೆನೇ ಇರಲ್ಲ. ಕೊನೆಗೆ ನಮ್ಮ ಹೀರೋ ಆ ಊರಿಗೆ ಹೋಗ್ತಾನೆ. ಹೋದ್ಮೇಲೆ ಇಲ್ಲಿ ದೆವ್ವ ಗಿವ ಏನಿಲ್ಲ ಅಂತ ಪ್ರೂವ್ ಮಾಡ್ತಾನ. ಅವ್ನು ಅನ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ಕೊಂಡ್ ಬರ್ತಾನ. ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾನೆ, ಆ ಊರಿನ ಜನನ ಕಾಪಾಡ್ತಾನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತು ಅಂದ್ರೆ, ಒನ್ ಆಫ್ ದಿ ಬೆಸ್ಟ್ VFX ಅಂತ ಹೇಳ್ತೀನಿ. ಮಸ್ತ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸ್ಟೋರಿ ಸ್ಕ್ರೀನ್ ಪ್ಲೇ ಕೂಡ ಮಸ್ತಾಗಿ ಮಾಡಿದ್ದಾರೆ. ಇನ್ನು ಹೀರೋ ಪರ್ಫಾರ್ಮೆನ್ಸ್ ಅಂತೂ ಟಾಪ್ ನಾಚ್ ಅಂತ ಹೇಳ್ತೀನಿ. ನೆಗೆಟಿವ್ ಅಂತ ಬಂತು ಅಂದ್ರೆ ಸ್ವಲ್ಪ ಸ್ಲೋ ಅನ್ಸುತ್ತೆ. ಅದ್ ಬಿಟ್ರೆ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ. ಈ ಸಿನಿಮಾ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ, ಸೋನಿ ಲೆವೆಲ್ ಸಿಗುತ್ತೆ, ಕನ್ನಡದಲ್ಲಿದೆ. ಯಾರಿಗಾರ ಲಿಂಕ್ ಬೇಕು ಅಂದ್ರೆ ನನ್ನ ಫಾಲೋ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ಪರ್ಸನಲ್ ಆಗಿ ಕಳ್ಸ್ಕೊಡ್ತೀನಿ. ಇದೇ ತರ ಮೋರ್ ಇಂಟ್ರೆಸ್ಟಿಂಗ್ ಮೂವೀಸ್ ಮತ್ತೆ ವೆಬ್ ಸೀರೀಸ್ ತರ್ತಾ ಇರ್ತೀನಿ. ಮರಿದೆ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.